ತಮ್ ತಿಳಿಸ್ದಂಗೆ 2014ರಲ್ಲಿ ಇಲ್ಲಿವರೆಗೂ 11 ವರ್ಷದಿಂದ ವಾಟರ್ ಬಿಲ್ಲು ನಾವು ರೈಸ್ ಮಾಡಿಲ್ಲ ಅನೇಕ ಕಾರಣದಿಂದ. BWSSBಗೆ ವರ್ಷಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ಲೇ ಹಿಂದೆ 35,000 ಕೋಟಿ ರೂಪಾಯಿ, ಈಗ 75 ಕೋಟಿ ಆಗಿದೆ. ಇನ್ನ ಬೇರೆ ಹ್ಯೂಮನ್ ರಿಸೋರ್ಸಸ್, ಬೇರೆ O&M, ಬೇರೆ ಇವೆಲ್ಲ ಲೆಕ್ಕ ಹಾಕೊಂಡ್ರೆ 85 ಕೋಟಿ ರೂಪಾಯಿ ತಿಂಗಳಿಗೆ ಲಾಸ್ ಆಗ್ತಾ ಇದೆ. ವರ್ಷಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಸೊ ಅನಿವಾರ್ಯತೆ ಇದೆ. ನಮ್ಮೆಲ್ಲ ಬೋರ್ಡ್ ಅವರೆಲ್ಲ ಹೋಗಿ ಎಲ್ಲ ನಮ್ಮ ಶಾಸಕರನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಬೋರ್ಡ್ ಅವರೆಲ್ಲ ರಿಕ್ವೆಸ್ಟ್ ಮಾಡಿ ನಮ್ಗೆ ತೊಂದರೆ ಆಗ್ತದೆ ಮುಂದಕ್ಕೆ ಅಂತ ಹೇಳಿ, ನಮ್ಗೆ ಸಂಬಳಕ್ಕೂ ಇರಲ್ಲ ಅಂತ. ಈಗ ನಾವು ಹೊಸದಾಗಿ ಎಕ್ಸ್ಪ್ಯಾನ್ಷನ್ ಮಾಡಕ್ ಹೋದಾಗ ಎಲ್ಲ ಬ್ಯಾಂಕ್ಸ್ ಅವರು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನೀವೆಲ್ಲ ಲಾಸ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಅವರು ನಮ್ಮ ಮೇಲೆ ಸಹಕಾರ ಕೊಡ್ಲಿಕ್ಕೆ, ಲೋನ್ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ಹಿಂದೆ ಗವರ್ಮೆಂಟ್ ಅಲ್ಲಿ ಈ ನಮ್ಮ ಕೆಲವರು ಬಡವರಿಗೋಸ್ಕರ ಸ್ಲಮ್ಗೆಲ್ಲ 20 ಕೋಟಿ ರೂಪಾಯಿ ಅಷ್ಟು ಹಣನ ಗವರ್ಮೆಂಟ್ ಇಂದ ಬಜೆಟ್ ಅಲ್ಲಿ ಕೊಡ್ತಾ ಇದ್ರು. ಬಿಜೆಪಿ ಗವರ್ಮೆಂಟ್ ಬಂದ ಮೇಲೆ ಹಣನೆಲ್ಲ ನಿಲ್ಲಿಸಿದ್ದಾರೆ. ಅದು ಕೂಡ ಕಂಟಿನ್ಯೂಷನ್ ಆಗ್ತಾ ಇದೆ, ಅದು ಕೂಡ ಇದೆ. ಸೊ ಎಲ್ಲರೂ ಕೂಡ ಅಟ್ಲೀಸ್ಟ್ ನಾಮಿನಲ್ 1 ಪೈಸಾ 2 ಪೈಸಾ ಆದ್ರೂ ಕೂಡ ಕೊಟ್ಟು ಲೀಟರ್ ಕೊಟ್ಟು ಕನೆಕ್ಷನ್ ತೆಗೆದುಕೊಂಡು ಮಾಡಬೇಕು. ಎಲ್ಲ ರೆಗ್ಯುಲೈಸ್ ಕೂಡ ಕೆಲವೆಲ್ಲ ಅನ್ಆಥರೈಸ್ಡ್ ಇರೋರು ಕೂಡ ರೆಗ್ಯುಲೈಸ್ ಮಾಡ್ಕೊಳ್ಳುವಂತ ವ್ಯವಸ್ಥೆನ ಎಲ್ಲರೂ ಕೂಡ ಸಿಸ್ಟಮ್ ಅಲ್ಲಿ ನಾವು ತರಬೇಕು. ಇದಕ್ಕೆ ನಾವೆಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಅದರಿಂದ ಕೆಲವು ಅನಿವಾರ್ಯತೆ ಕೂಡ ಇದೆ. ಸೊ ಇದನ್ನ ಮುಂದಕ್ಕೆ ಒಂದು ರಿಪೋರ್ಟ್ ಕೂಡ ಕೇಳಿದ್ದೀನಿ ನಾನು. ರಿಪೋರ್ಟ್ ಕೊಟ್ಟು ಕೂಡಲೇ ಕೆಲವು ಡಿಸಿಷನ್ಸ್ ನ ಈ ಬೋರ್ಡ್ ಉಳ್ಕೊಳ್ಳಿಕ್ಕೆ, ಎಲ್ಲರೂ ಕೂಡ ನೀರನ್ನ ಒದಗಿಸ್ಕೊಡ್ಲಿಕ್ಕೆ, ಮತ್ತೆ ಬೆಂಗಳೂರಿನ ಎಲ್ಲ ನಾಗರಿಕರು ಬಡವರು ಇದ್ರು ಕೂಡ ನಾವು ಫ್ರೀ ನೀರು ಕೊಟ್ಟರು ಕೂಡ ಅವರು ನಮ್ಮ ಅಕೌಂಟ್ ಬರಬೇಕು. 1 ಪೈಸಾ ಕೊಟ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಅವ್ರು ಇರಬೇಕು. ಯಾರು ಎಷ್ಟು ನೀರು ತಗೋತಾ ಇದ್ದಾರೆ, ಸ್ಲಮ್ ಹೆಸರಲ್ಲಿ ಕೆಲವರೆಲ್ಲ ಕಮರ್ಷಿಯಲ್ ನೀರನ್ನ ಉಪಯೋಗಿಸ್ಕೊಡ್ತಾ ಇದ್ದಾರೆ, ಇಂಥವೆಲ್ಲ ಕೂಡ ಇದೆ.